ಸರ್ ಈಗ ಟೀಸರ್ ನೋಡಿದ್ರೆ ನಮ್ಗೆ ಅಲ್ಲಿ ಆ ಶಿವಸ್ವಾಮಿ ಆಗಿರ್ಬೋದು ಅಥವಾ ನಿಮ್ಮ ಲುಕ್ ಆಗಿರ್ಬೋದು ಆ ಸ್ಟೋರಿ ಎಲ್ಲಾ ನೋಡಿದ್ರು ಕೂಡ ರೇಣುಕಾ ಸ್ವಾಮಿ ಟೀಸರ್ ನೋಡಿದ್ರೆ, ಬಟ್ ನೀವು ಸಿನಿಮಾ ನೋಡಿ ಅಂತ ಹೇಳ್ತೀರಾ 100% ಹೌದು. ಟೀಸರ್ ನೋಡಿದ್ರೆ ನಮ್ಗೆ ಹಂಗೆ ಕಾಣಿಸ್ತಾ ಇದೆ ಸರ್, ಎಲ್ಲೂ ಕೂಡ ಇದು ಆ ಸ್ಟೋರಿ ಅಲ್ಲ ಅಂತ ಅನಿಸ್ತಾ ಇಲ್ಲ ನಮ್ಗೆ, ಇದು ಮೇ ಬಿ ಅದೇ ಸ್ಟೋರಿ ಅಂತ ಅನಿಸ್ತಾ ಇದೆ. ಸೊ ಹೆಂಗೆ ನೀವು ಕ್ಲಾರಿಫಿಕೇಶನ್ ಕೊಡಿ, ಸಿನಿಮಾ ನೋಡಿ ಅಂತ ಬಿಟ್ಟು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಬೇರೆ? ಇಲ್ಲ ಅನ್ಸ್ಬೋದು, ಇವಾಗ ಫಸ್ಟ್ ಗ್ಲಾನ್ಸ್ ಅಲ್ಲಿ ನಮಗೂ ಹಂಗೆ ಅನಿಸ್ತಾ ಆಕ್ಚುಲಿ. ಆದ್ರೆ ಇಂಟರ್ನಲ್ ಯೋಚನೆ ಮಾಡಿದಾಗ ಅದಲ್ಲ ಅನ್ನೋ ಒಂದು ಫೀಲು ಬರುತ್ತೆ. ನೀವು ಅಂದ್ರೆ ಬೇರೆ ಕೇಸ್ಗಳನ್ನೆಲ್ಲ ನೋಡ್ಬೇಕು, ಅವಾಗ ನಿಮ್ಗೆ ಅದ್ರ ಬಗ್ಗೆ ಅರಿವಾಗುತ್ತೆ. ಅದರ್ವೈಸ್ ಆಲ್ಸೋ ನಾನು ಇವಾಗ ಹೇಳಿದೆ ಅಲ್ವಾ, ನನ್ನ ಬಗ್ಗೆ ಕೋಪ ಮಾಡ್ಕೊಂಡು ಥಿಯೇಟರ್ಗೆ ಹೋದವರು ಲಾಸ್ಟ್ ಅಲ್ಲಿ ಹತ್ಕೊಂಡ್ ಬರ್ತಾರೆ. ನಮ್ ಮೇಲೆ ಸಿನಿಮಾ ಟೀಮ್ ಮೇಲೆ ಒಂದು ಲವ್ ಇಟ್ಕೊಂಡ್ ಬರ್ತಾರೆ ಆಚೆಗೆ ಸಿನಿಮಾ ಥಿಯೇಟರ್ ಇಂದ. ಅದು ನಮ್ಗೆ ಸಿನಿಮಾ ಟೀಮ್ ಕಡೆಯಿಂದ ಗ್ಯಾರಂಟಿ. ಎಲ್ಲೋ ಒಂದ್ ಕಡೆ ನಂಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದು ಏನಪ್ಪಾ ಅಂತ ಹೇಳಿದ್ರೆ, ವಿಜಯಲಕ್ಷ್ಮಿ ಅವರಿಗೆ ಅವ್ರ ಮಗನ್ ಬಗ್ಗೆ ಏನಾದ್ರು ಇದೆಯಾ ಸಿನಿಮಾದಲ್ಲಿ ಅನ್ನೋ ಒಂದು ಬೇಸರ ಇತ್ತು, ಅದೊಂದು ಆತಂಕ ಇತ್ತು ಅಂತ ಒಂದು ಸುದ್ದಿ ಓಡಾಡ್ತು. ಅದ್ ನಿಜಾನ ಅಂತ ಹೇಳಿ? ಹೌದು, ನಿಜ. ಅದ್ ನಿಜ. ಆದ್ರೆ ನಾನು ಫೋನ್ ಅಲ್ಲೇ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಟ್ಟೆ ನಾನು ಅವ್ರಿಗೆ. ಅದಕ್ಕೆ ನಾನು ಸಿನಿಮಾ ನೋಡಿ ಅಂತ ನಾನೇ ಹೇಳಿದೆ. ಇನ್ಫ್ಯಾಕ್ಟ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಸಿನಿಮಾ ಏನೋ ತೋರಿಸಿಲ್ಲ ಅಂತ ಕೇಳಿದ್ರು, ನಾನು ಅದ್ರ ಬಗ್ಗೆ ಹಂಗೆ ಡಿನೈ ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ನಾನು ಏನಂತ ಹೇಳಿದೆ, ಸಿನಿಮಾ ನಾವು ತೋರ್ಸಕ್ ರೆಡಿ ಇದೀವಿ, 1-2-3 days ಟೈಮ್ ಕೊಡಿ. ಯಾಕಂದ್ರೆ ನಮ್ಗೆ ಆಲ್ರೆಡಿ UFO ಅಪ್ಲೋಡ್ ಆಗ್ಬಿಟ್ಟಿತ್ತು ಸಿನಿಮಾ. ನಾವು ಅರ್ಜೆಂಟ್ ಅಲ್ಲಿ ಏನ್ ಮಾಡಿದ್ವಿ, HD ಕ್ವಾಲಿಟಿ ಸಿನಿಮಾ ನಾವ್ ಎತ್ಕೊಂಡೇ ಇಲ್ಲ. ಅಂದ್ರೆ ಹೈಯರ್ ರೆಸೊಲ್ಯೂಷನ್ ಈ ನಾರ್ಮಲ್ ಥಿಯೇಟರ್ಸ್ ಎಲ್ಲ ಪ್ಲೇ ಆಗಲ್ಲ. ಆ ತರ ರೆಸೊಲ್ಯೂಷನ್ ನಾವು ತಗೊಂಡೋಗ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟಿದೀವಿ UFO ಗೆ. ನಾನು HD ಕ್ವಾಲಿಟಿ ಆದ್ರೆ 2K ರೆಸೊಲ್ಯೂಷನ್ ಆಗ್ಲೇ ಇದನ್ನ ಸಿನಿಮಾ ಎತ್ಕೊಂಡಿರಲ್ಲ. ಅಂದ್ರೆ 2 days ಅಲ್ಲಿ ರೆಡಿ ಮಾಡ್ಬಿಟ್ಟು ಮತ್ತೆ ಎತ್ಕೊಂಡ್ಬಂದು ತೋರಿಸಿದ್ದವ್ರಿಗೆ 2-3 days ಟೈಮ್ ಅಲ್ಲಿ.